ನೀನು ಅವತ್ತಿಂದಲೂ ಇದೇ ರೂಮಾಗೆ ನೀನು ಇರೋದು. ನಾನೆಲ್ಲೋ ದೊಡ್ಡ ಮನೆಯಾಗೆ ಇರ್ತೀಯ ಅಂತ ಅನ್ಕೊಂಡಿದ್ದೆ ನಿನ್ನ ಬಟ್ಟೆ ನೋಡ್ಬಿಟ್ಟು. ಲೋ ಮಗ, ನಿಂಗೊಂದು ವಿಷಯ ಗೊತ್ತಾ? ಇಲ್ಲಿ ಬೆಂಗಳೂರಾಗೆ ಹೆಂಗಿರ್ತೀವಿ, ತಿರ್ಬೋಕಿ ಥರ ಇರ್ತೀವ, ಸಣ್ಣಕ್ಕಿರ್ತೀವ, ಅದೆಲ್ಲ ಮುಖ್ಯನೇ ಅಲ್ಲ. ನೀವು ಏನು ಮಾಡ್ತಿರ್ತೀವಿ, ಏನು ಬಿಟ್ಟಿರ್ತೀವಿ ಅದೆಲ್ಲ ಮುಖ್ಯ ಅಲ್ಲ ಕಣ. ಊರಿಗೆ ಹೋಗ್ಬೇಕಾದ್ರೆ ಹೆಂಗ್ ಸ್ಟ್ಯಾಂಡರ್ಡ್ ಆಗಿರ್ತೀವಿ ಅನ್ನೋದಷ್ಟೇನೆ ಮುಖ್ಯ. ಇಲ್ಲಿ ಗಂಜಿ ಮಾಡ್ಕೊಂಡು ಕುಡಿದ್ರುನುವೆ, ಇಲ್ಲಾಂದ್ರೆ ಏನು ಮಾಡ್ಕೊಂಡು ಹಾಳಾಗೋದ್ರುನುವೆ, ಅದು ಯಾವುದು ಲೆಕ್ಕನೇ ಇಲ್ಲ ಕಣ. ಲೆಕ್ಕ ಒಂದು ಚೂರು ಲೆಕ್ಕ ಅಲ್ಲ. ಅದೆಲ್ಲನುವೆ ಏನು ಮಾಡಿದ್ರು, ಏನು ಬಿಟ್ರು ಅದೇನು ಲೆಕ್ಕನೇ ಅಲ್ಲ. ಆದ್ರೆ ಊರಿಗೆ ಹೋಗ್ಬೇಕಾದ್ರೆ ಮಾತ್ರ ಸ್ಟ್ಯಾಂಡರ್ಡ್ ಆಗಿ ಹೋಗ್ಬೇಕು ಅಷ್ಟೇನ್ಯ. ನಾನು ಏನು ಅನ್ಕೊಂಡಿದ್ಯಾ? ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀನಿ ಹೇಳು ನಾನು? ಅದೇ ಅದೆಂತೋ ಎ.ಸಿ ರೂಮಾಗ ಕುಂತ್ಕೊಂಡು ಕಂಪ್ಯೂಟರ್ನಾಗ ಪುಟ, ಪುಟ, ಪುಟ ಒತ್ತೀಯಲ್ಲ, ಆ ಕೆಲಸ ತಾನೇ ಮಾಡ್ತಿರೋದು. ನನಗೆ ಗೊತ್ತು. ಅಲ್ಲ ನೀನು ಅಷ್ಟು ಚೆನ್ನಾಗಿ ದುಡ್ಕೊಂಡಿದ್ಯಾ, ಹಂಗೆಲ್ಲ ಇದೆಯಾ, ಇದು ಯಾಕಿದು ಇಂಥ ಒಂದೇ ಒಂದು ಚಿಕ್ಕ ರೂಮಾಗಿದೆಯಲ್ಲ, ಆದ್ರೂನುವೆ ಏನೂ ಇಲ್ಲ ಈ ರೂಮಾಗೆ. ಬಾತ್ರೂಮು ಒಂದು ರೂಮ್ ಬಿಟ್ಬಿಟ್ರೆ ಇನ್ನೇನು ಇಲ್ವಲ್ಲ, ಈ ರೂಮಾಗೆ ಯಾಕಿದ್ಯಾ? ಅಲ್ಲ ದೊಡ್ಡದಾಗಿ ಒಂದು ಮನೆ ಮಾಡ್ಬೋದಿತ್ತಲ್ಲ, ಒಂದು ದೊಡ್ಡ ಒಂದು ರೂಮ್ ಇರ್ತದಲ್ಲ ಬೆಡ್‌ರೂಮು, ಅದೆಲ್ಲ ಇರೋ ಅಂಥದ್ದೊಂದು ಮನೆ ಮಾಡ್ಬೋದಿತ್ತಲ್ವಾ? ಅಪ್ಪ ಸ್ವಾಮಿ! ನಮಗ್ ಬರೋ ಸಂಬಳದಾಗೆ ಆ ಮನೆಗೆ ಬೇರೆ ಕಳಿಸ್ಬೇಕು ಖರ್ಚಿಗೆ, ರೂಮ್ ಬೇರೆ ನೋಡ್ಕೋಬೇಕು, ಬಾಡಿಗೆ ಕೊಡ್ಬೇಕು, ಊಟಕ್ಕೆ ನೋಡ್ಕೋಬೇಕು, ನಮ್ಮ ಖರ್ಚೇನು, ನಮ್ಮ ಕಷ್ಟ ಏನು, ನಮ್ಮ ಇದೇನು, ಅದಕ್ಕೆ ಎಷ್ಟಿರ್ತದೆ ಹೇಳು ಸುಮ್ಕೆ ನೀನು? ಏನು ಹುಸಿ ಇರ್ತದಾ? ಎಷ್ಟಿರ್ತದೆ ಹೇಳು ಖರ್ಚು ಪರ್ಚು ಅಂತ ಹೇಳ್ಬಿಟ್ಟು ಎಲ್ಲಾನುವೆ. ಆ ಅಯ್ಯೋ! ನೀನೇನ್ ಅನ್ಕೊಂಡಿದ್ಯಾ ಮಾರಾಯ? ಏನ್ ಲಕ್ಷ ಲಕ್ಷ ಇಟ್ರಿಸ್ತಾರೆ ಅಂತ ಅನ್ಕೊಂಡಿದ್ಯಾ? ನನಗೆ ಎಷ್ಟು ಅನ್ಕೊಂಡಿದ್ಯಾ ಸಂಬಳ? ಅಯ್ಯೋ! ನಾನ್ ದುಡ್ದು, ನಾನಿಲ್ಲಿ ರೂಮ್ ಬಾಡಿಗೆ ಕಟ್ಟಿ, ನಮ್ಮ ಅಪ್ಪ ಅಮ್ಮಂಗೆ ದುಡ್ಡು ಕಳ್ಸಿ ಎಲ್ಲ ಮಾಡಿ ನಂತಾಗ ಎಷ್ಟು ಉಳಿತದೆ ಅನ್ಕೊಂಡೆ? ಹಂಗಾರೆ 3 ತಿಂಗಳಿಗೆ ನಾನು ಕಾರ್ ತಗೊಳಕ್ ಆಗಕ್ಕಿಲ್ವಾ? ಏನು ಜಾತ್ರೆಗೆ ಓಡಿಸ್ತಾರಲ್ಲ ಅಂತ ಕಾರಾ? ಸುಮ್ಕಿರಪ್ಪ ನೀನು ತಮಾಷೆ ಮಾಡ್ಬೇಡ. ಹ್ಮ್. ಅಲ್ಲ ದೊಡ್ಡ ಕಾರ್ ನೀನೇ ತಗೋಬೇಕಲ್ಲ. ಏನು ದೊಡ್ಡ ಕಾರು? ದೊಡ್ಡ ಕಾರು. ಅದು ಎಷ್ಟು ಕೇಳು? ಎಷ್ಟಕ್ಕೆ ದೊಡ್ಡ ಕಾರು? ಎಷ್ಟು ಅನ್ಕೊಂಡಿದ್ಯಾ ದೊಡ್ಡ ಕಾರು? 12,00,000 ಚಿಕ್ಕದು ಇಲ್ಲ, ಒಂದು ಸ್ವಲ್ಪ ಚಿಕ್ಕ ಕಾರ್ ತಗೋಬೇಕು ಅಂದ್ರೆ 7, 8 ಲಕ್ಷ ಬೇಕು. 7, 8 ಲಕ್ಷನ 3 ತಿಂಗ್ಳಾಗ ದುಡಿಯಕ್ಕಾಯ್ತದ? ವರ್ಷ ಪೂರ್ತಿ ದುಡಿದ್ರೆ ನೀನು ನಮ್ಗೆ 7, 8 ಲಕ್ಷ ಸಿಗಕ್ಕಿಲ್ಲ ಇಲ್ಲಿ. ಇನ್ನು 3 ತಿಂಗ್ಳಾಗೆ ಕಾರ್ ತಗೊಳಕ್ಕಾಯ್ತದ? ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬಂದಿದ್ದೀನಲ್ಲ, ಕಾರ್ ತಗೊಂಡೇನಿ ಬರ್ತೀನಿ ಅಂತ. ಹೇಳೋದೇನು 1000 ಹೇಳ್ಬೋದು. ಎಷ್ಟಾರ ಹೇಳ್ಬೋದು. 1000 ಗಿವ್ರ ಅದು ಇದು ಎಷ್ಟನ ಹೇಳ್ಬೋದು. ಆದ್ರೆ ಹೇಳಿದ್ದೆಲ್ಲ ಮಾಡಕ್ಕಾಯ್ತದ? ನಿಮ್ಮ ಅಮ್ಮೆಲ್ಲ ಕುಂತ್ಕೊಂಡಿರ್ತದೆ. ಇಲ್ಲಿ ಕಷ್ಟಪಟ್ಟು ಮಾಡೋರು ಗೊತ್ತು ಕಷ್ಟ ಏನು ಅಂತ ಹೇಳ್ಬಿಟ್ಟು. ಸರಿ ಬಿಡು ಆಯ್ತು. ನಾನು ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಆಯ್ತದೆ. ನೋಡು, ರೂಮಗೆ ಒಂದು ಒಂದು 4, 5 ಸೇರು ಅಕ್ಕಿ ಐತೆ. ಅದಕ್ಕೆ ಹಂಗೇನೆ ನೀವು ಒಗ್ಗರಣೆ ಪಗ್ಗರಣೆ ಹಾಕೊಂಡು ಅನ್ನಕ್ಕೆ ತಿಂದ್ಬಿಡು. ಸರಿನಾ? ನಾವೇ ಅಡುಗೆ ಮಾಡ್ಕೊಂಡು ತಿನ್ಬೇಕಾ ಇಲ್ಲಿ? ಇನ್ನೇನಪ್ಪ ನೀನ್ ಹೆಂಡ್ತಿನ್ ಕರೆಸ್ತೀಯ ಇಲ್ಲಿ? ನಮಗ್ ನಾವೇ ಮಾಡ್ಕೊಂಡು ತಿನ್ಬೇಕು. ನನ್ನ ರೂಮಾಗ ಒಬ್ಬ ಇದ್ದ, ಮೊನ್ನೆ ಖಾಲಿ ಮಾಡ್ಕೊಂಡು ಹೋದ. ಈಗ ಹೆಂಗೋ ನೀನ್ ಬಂದಿದ್ಯಲ್ಲ, ಈಗ ನೋಡು ಈ ರೂಮ್ ಬಾಡಿಗೆ ಬಂದು 5,000. ನೀನ್ 2,500 ಹಾಕ್ಬೇಕು, ನಾನು 2,500 ಹಾಕ್ಬೇಕು. ನೋಡು, ನಾಳೆ ನಿನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ಫಸ್ಟು ಕೇಳ್ಕೊಬಿಟ್ಟು ಬರ್ತೀನಿ ಇವತ್ತು ಐತಾ ಇಲ್ವಾ ಅಂತ ಹೇಳಿ. ಕೇಳ್ಕೊಬಿಟ್ಟು ಬಂದು ನಿನ್ನ ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡು, ಸೇರ್ಸಿಸ್ತೀನಿ ನಿನ್ನ. ನಾಳೆಯಿಂದನೇ ಕೆಲ್ಸಕ್ಕೆ ಹೋಗ್ಬೋದಾ ನಾನು? ಅದ್ ಎಷ್ಟಲ್ಲ ಇನ್ನ ಏನ್ ಕೆಲ್ಸ ಇರ್ತದೆ? ಅವೆಲ್ಲ ಇವೆಲ್ಲ ಇತ್ತವಲ್ಲ, ಲೋಡಿಂಗು, ಅನ್‌ಲೋಡಿಂಗು ಆ ಥರ ಮಾಡೋದು ಅಷ್ಟೇನೆ. ಏನ್ ಕೆಲ್ಸ ಇರಲ್ಲ. ಎಲ್ಲ ತುಂಬೋದು, ಇಳ್ಸೋದು ಅವೆಲ್ಲ ಇರ್ತವೆ. ಅವು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋದು. ನೋಡು, ನಿನ್ಗೆ ಯಾವ ಕೆಲ್ಸ ಬೇಕು? ನಮ್ಮ ಆಫೀಸಾಗೆ ಅದೇ ಮೂಟೆಗಳೆಲ್ಲ ಎತ್ತಬೋದು, ಇಳಿಸ್ಬೋದು. ಅದೊಂದು ಕೆಲ್ಸ ನೋಡಪ್ಪ ಮೇಲು. ಅವು ಗಾಡಿಗಳು ಬಂದಾಗ ಮಾತ್ರ ಹತ್ತಿ ಇಳಿಸ್ಬೇಕು. ಇಲ್ಲಾಂದ್ರೆ ಸುಮ್ನೆ ಕುಂತ್ಕೊಂಡಿರ್ಬೋದು. ಇಲ್ಲ ಅದಾಗಲ್ಲ ಅಂತಂದ್ರೆ ಸೆಕ್ಯೂರಿಟಿ ಕೆಲಸ ಸಿಗ್ತದೆ. ಸೆಕ್ಯೂರಿಟಿ ಕೆಲ್ಸನೂ ಚೆನ್ನಾಗೈತೆ. ಅದನ್ನು ಮಾಡ್ಕೊಂಡು ನಿಂತ್ಕೋಬೋದು. ನೈಟ್ ಶಿಫ್ಟ್ ಇರ್ತದೆ. ನಾನು ಅದಕ್ಕೆ ಅವೆಲ್ಲ ಬ್ಯಾಡ ಅಂತ ಹೇಳ್ಬಿಟ್ಟು ಸುಮ್ನೆನೇ ಮೂಟೆದು ಒತ್ತಿ ಇಳ್ಸೋದು ಅದಕ್ಕೇನೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ನೀನು ಎ.ಸಿ ರೂಮಾಗ ಕುತ್ಕೊಂಡು ಕಂಪ್ಯೂಟರ್ನಾಗೆ. ಲೋ, ಏನ್ಲ ಓದಿದ್ಯಾ ನೀನು? ಎ.ಸಿ ರೂಮಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ತಕ ಏನ್ ಇಂಜಿನಿಯರಿಂಗ್ ಮಾಡಿದ್ಯಾ ಇಲ್ಲ ಡಿಗ್ರಿ ಮಾಡಿದ್ಯಾ? ಮಾಡಿರೋದೇ ಅರ್ಧಂಬರ್ಧ ತಾನೇ. ನಿನ್ಗೆ ಯಾನ್ ಮಗ ಕಲ್ತ್ ಕೊಡ್ತಾನೆ? ನೋಡು, ಇಲ್ಲೇನೇ ಇದ್ರೆ ನಾನೊಂದು ವರ್ಷ ಕೆಲಸ ಮಾಡಿದ್ರೆ ನನಗೆ ಮೇಂಟೈನ್ ಇನ್‌ಚಾರ್ಜ್ ಕೊಡ್ತಾರಂತೆ ನನಗೆ. ಅದಕ್ಕೆ ನಾನು ಸುಮ್ಕೆ ಅವ್ನಿ. ಇನ್‌ಚಾರ್ಜ್ ಕೆಲಸ ಕೊಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು. ಒಂದು ವರ್ಷ ಮಾಡಿ ತೊಳದ್ರೆ ಕೊಡ್ತಾರೆ. ನೀನು ಒಂದು 3, 4 ವರ್ಷ ಸರ್ವಿಸ್ ಮಾಡು. ನಿನಗೂ ಇನ್‌ಚಾರ್ಜ್ ಕೆಲಸ ಕೊಡ್ತಾರೆ. ನೋಡು, ನಾನು ಬರೋ ಅಷ್ಟೊತ್ತಿಗೆ ನೀನೇ ಯೋಚನೆ ಮಾಡು. ಸರಿನಾ? ಯಾವ ಕೆಲಸಕ್ಕೆ ಸೇರ್ಕೋಬೇಕು ಅಂತ. ನೋಡು, ಲೇಟಾಗಿ ಹೋಗ್ಬಿಟ್ರೆ ಸಂಬಳ ಕಟ್ ಮಾಡ್ಬಿಡ್ತಾರೆ. ಅರ್ಜೆಂಟಾಗಿ ಹೋಗ್ಬೇಕು. ನಾನು ಅಲ್ಲೇ ಎಲ್ಲಾದ್ರೂ ಊಟ ತಿನ್ಕೋತೀನಿ. ನೀನೊಂಚೂರು ಅನ್ನಕ್ಕೆ ಇಕ್ಬಿಟ್ಟು ಈರುಳ್ಳಿ 2 ಹಚ್ಕೊಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ತಿಂದ್ಬಿಡು ಅನ್ವಾ. ಏನು? ಮೂಟೆ ಹೊರೋ ಕೆಲ್ಸನಾ? ಏ ಕಂಪ್ಯೂಟರ್ ಕೆಲಸ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಅಂತ ಬೇಕು ನನ್ನ ಮಗ. ಇಲ್ಲಿ ನೋಡಿದ್ರೆ ನನಗೆ ಮೂಟೆ ಹೊರೋ ಕೆಲಸ ಅಂತ ಹೇಳ್ತಾವನಲ್ಲ, ತಮಾಷೆ ಏನಾರ ಮಾಡ್ತಾವನಾ? ಅಯ್ಯೋ! ಅಡುಗೆ ನಾನೇ ಮಾಡ್ಕೋಬೇಕಾ ಇವಾಗ? ಅನ್ನಕ್ಕೆ ಒಗ್ಗರಣೆ ಹಾಕ್ಕೋಬೇಕಾ? ಹೆಂಗೆ ಹಾಕೊಳ್ಳೋದು ಒಗ್ಗರಣೆನ? ನಾನೆಂದೂ ಅಡುಗೆನೇ ಮಾಡಿಲ್ವಲ್ಲ. ಎಂದೂ ನೆನಪು ಇಲ್ವಲ್ಲ ನಾನು ಅಡುಗೆ ಮಾಡಿರೋದು. ಈಗ ಇದ್ದಕ್ಕಿದ್ದಂಗೆ ಈರುಳ್ಳಿ ಹಚ್ಬಿಟ್ಟು ಒಗ್ಗರಣೆ ಹಾಕಂದ್ರೆ ಎಲ್ಲಿಂದ ಹಾಕ್ಕೊಂಡ್ಲಿ? ನಮ್ಮ ಅಮ್ಮಂಗೆ ಫೋನ್ ಹಾಕ್ಲಾ? ಹಲೋ ಅಮ್ಮ, ಏನು ಮಾಡ್ತಿದ್ದೀಗ? ಓ ಮಗ ಹೋದ ಬೆಂಗ್ಳೂರ್ಗೆ. ಹ್ಞೂ ಕಣಮ್ಮ, ಇಲ್ಲೇನಿಯ ಇವನೇನಿಯ ರೂಮಿಗೆ ಕರ್ಕೊಂಬಿಟ್ಟು ಬಂದ. ನಿಮ್ಮ ಅಪ್ಪ ನಿನ್ ಹೆಂಡತಿ ಎಲ್ರೂನುವೆ ನನ್ನ ಮೇಲೆ ನೀ ಚಾಲೆಂಜ್ ಹಾಕ್ಬಿಟ್ಟವ್ರೆ. ಏನು ಗೊತ್ತಾ, ಅವನಲ್ಲಿ 3 ದಿನ ಇದ್ರೆ ಕೇಳು ಅಲ್ಲೆಲ್ಲ ಹಂಗ್ ಕಷ್ಟ ಹಿಂಗ್ ಕಷ್ಟ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾ ಇದ್ರು. ನಾನು ಅದನ್ನೆಲ್ಲ ತಲೆನೇ ಕೆಡ್ಸ್ಕೊಂಡಿದ್ದಂಗೆ ನನ್ನ ಮಗ ಏನು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ನನ್ನ ಮಗನ ಕತೆ ನನಗೆ ಗೊತ್ತಿಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನಂತೂ ಹಿಂಗೇನಿಯೇ ಹೇಳ್ದೆ. ಏನಕ್ಕೆ ಇದು ಮಾಡ್ಕೊತೀರಾ, ನನ್ನ ಮಗ ಕಾರ್ ತಗೊಂಡೇನಿಯೇ ಊರಿಗೆ ಬರೋದು ಅಂತ ಹೇಳ್ಬಿಟ್ಟು ನೀಟಾಗಿ ಹೇಳಿವ್ನಿ. ಅಯ್ಯೋ ದೇವ್ರೇ! ನಮ್ಮ ಅಮ್ಮಂಗೆ ಏನಪ್ಪ ಹೇಳಿ? ಎಲ್ಲಿ ಕಿತ್ತೋಗಿರೋ ಮೂಟೆ ಹೊರೋ ಕೆಲಸ ಅಂತ ಹೇಳಲಾ?
ಮಾಡೋಕ್ಕಾಗಲ್ಲಮ್ಮ ಅಂತ ಹೇಳ. ನನ್ನ ಹೆಂಡತಿ ಹತ್ರ ಜಾಸ್ತಿ ಬಿಲ್ಡಪ್ ಕೊಡಬೇಡ ಅಂತ ಹೇಳ. ಏನಂತ ಹೇಳಿ? ಅಮ್ಮ, ಅದು ಹಂಗಲ್ಲ, ಅದು ನಾಳೆಯಿಂದ ಅದು ಕೆಲಸ. ಹೋಗ್ಲ ಮಗ, ಇವತ್ತಿಂದಲೇ ನೀವು ಹೋಗೋ ಕೆಲಸಕ್ಕೆ, ನಾಳೆಯಿಂದ ಯಾಕೆ? ಹ್ಞೂ, ಚೆನ್ನಾಗಿ ದುಡಿಬೇಕು ಮಗ. ಬರ್ಬೇಕಾದ್ರೆ ನೀನು ಏನಾರ ಮಾಡು, ಬರ್ಬೇಕಾದ್ರೆ ನೀನಂತೂ ಕಾರ್ನಾಗೇನೆ ಬರಬೇಕು ಮಗ. ಇಲ್ಲಿ ನೀನು ಎಂಡ್ರು ಕಿತ್ತೋಗಿರೋದು ಅದು ಎಗ್ ರೈಸ್ ಅಂಗಡಿ ಇತ್ತಂತ, ಎಗ್ ರೈಸ್ ಅಂಗಡಿ ಇಕ್ಬಿಟ್ಟಲ್ಲಿ ಏನು ಸಂಪಾದನೆ ಮಾಡೋದು ಅಷ್ಟಾಗೇನೆ ಇರ್ತದೆ ಎಗ್ ರೈಸ್ ಅಂಗಡಿಯಾ. ನೋಡು, ನೀನೇನಿ ಆರಾಮಾಗಿ ಸಂಪಾದನೆ ಮಾಡ್ಕೊಂಡು ನೀನೇನಿಯ ಚೆನ್ನಾಗಿ ಬರ್ಬೇಕಿಲ್ಲಿ. ನೀನು ಎಂಡ್ರವಾಗ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ಹಂಗೆ ಬಾ ಸರಿನಾ? ನೀನು ಎಂಡ್ರು ಜಂಬದ ಕೋಳಿಗೆ ಜಂಬ ಇಳಿಬೇಕು, ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊಂಬಿಟ್ಟು ಬಾ ನೀನು. ಈಗ ಇವಳು ಮಮತಿ ಅವಳಿಗೆ ಸಂಪಾದನೆ ಮಾಡ್ಕೊಂಡು ಬಂದಿಲ್ವಾ, ಅದಕ್ಕಿನ್ನೂ ಒಂದು ಕೈ ಜಾಸ್ತಿ ನೀನು ಸಂಪಾದನೆ ಮಾಡ್ಕೊಂಬಿಟ್ಟು ಬರ್ಬೇಕು ನೀನು. ಅಬ ಅದು ಅಮ್ಮ, ಅದು ಅದು ಹಂಗಲ್ಲ ಕಣಮ್ಮ. ಅದೇನು ಅಂದರೆ ಅವ್ನ ಫ್ರೆಂಡು ಈಗ ಅದು ಅನ್ನ ಒಗ್ಗರಣೆ ಅದು. ಏನ್ಲ ಅನ್ನ ಒಗ್ಗರಣೆ? ಓ, ರೂಮಾಗ ಅಡುಗೆ ಮಾಡ್ಕೋಬೇಕು ಅಂತನಾ? ಮಾಡ್ಕ, ಚಿಕನ್ ತಂದು ಮಾಡ್ಕೊಂಡು ತಿನ್ಲಾ? ನೋಡು, ಇಲ್ಲ ನೀನು ಏನಾದ್ರು ಸರಿಯಾಗಿ ತಂದಾಗ್ತಿರ್ಲಿಲ್ಲ ಊಟವ. ನೋಡು, ಅಲ್ಲಿ ರೂಮ್ಗೆ ಹೋಗಿದ್ಯಲ್ಲ, ಏನೇನು ಬೇಕೋ ಮಾಡ್ಕೊಂಡು ಚೆನ್ನಾಗಿ ತಿಂತಾ ಇರು ಮಗ. ಯೂಟ್ಯೂಬಾಗ ನೋಡ್ಲಾ ಅಡುಗೆ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಪಟ 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 ಹೇಳ್ತಾರೆ. ಆರಾಮಾಗಿ ಅದನ್ನೆಲ್ಲನೂ ನೋಡ್ಕೊಂಡು ಮಾಡ್ಲಾ, ಏನಾಗಕ್ಕಿಲ್ಲ. ಅಮ್ಮೋ, ನಾನು ಏನು ಹೇಳ್ತಿದ್ದೀನಿ ಅಂತ ನಿಂಗೆ ಅರ್ಥವೇ ಆಯ್ತಿಲ್ಲ ಕಣಮ್ಮ. ಅದು ಹೆಂಗೆ ಹೇಳೋದು ಕಣಮ್ಮ ನಿನಗೆ? ಅಮ್ಮ, ಇಲ್ಲೆಲ್ಲನೂ ಅದೊಂಥರ ಏನು ಅಂದರೆ ಕಷ್ಟ ಕಣಮ್ಮ ಇಲ್ಲೆಲ್ಲ. ಕಷ್ಟಪಟ್ರೆ ಸುಖ, ಸರಿನಾ? ಕಷ್ಟಪಡಲೇಬೇಕು. ಕಷ್ಟಪಡಲಿಲ್ಲ ಅಂತಂದರೆ ಹೆಂಗ್ಲ ಸಿಗ್ತದೆ ನಿಂಗೆ ಎಲ್ಲನೂ ಸುಖವಾಗಿ ಕಾರುಗಿರು ಎಲ್ಲನೂ? ಮಗ, 3 ತಿಂಗಳು ಕಷ್ಟಪಡು. 3 ತಿಂಗಳು ಕಷ್ಟಪಟ್ಬಿಟ್ಟು ಕಾರ್ ಎತ್ಕೊಂಡು ಬಾ ನೀನು. ಆಮೇಲೆ ನೋಡು, ಎಲ್ಲ ಜನ ಹೆಂಗೆ ನೋಡ್ತಾರೆ ನಿನ್ನ ಅಂತ ಹೇಳ್ಬಿಟ್ಟು. ನೋಡಿ ಹುರ್ಕೊಂಡು 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 ಸಾಯ್ತಾರೆ, ಸರಿನಾ? ನೋಡು, ಆರಾಮಾಗಿರು, ಟೆನ್ಷನ್ ತಗೋಬೇಡ. ಅಜ್ಜಿ ಕಾಸು ಕೊಟ್ಟೈತಾನೆ ನಿಂಗೊಂದು 5,000 ರೂಪಾಯಿ, ಅದ್ರಾಗ ಹೆಂಗೋ ನಿಭಾಯಿಸ್ಕೊಂಡು ಆರಾಮಾಗಿರು. ಮುಂದಿನ ತಿಂಗಳು ಸಂಬಳ ಬರ್ತದೆ. ಹಾಂ, ಕುಡಿಕೊಂಡು ಆಮೇಲಿಂದ ಕಾರ್ ತಗ. ಕೂಡಿಕೊಂಡು ಒಂದು ಅಂಡರ್ವೇರ್ ತಗೊಳಕ್ಕಾಯ್ತದೋ ಇಲ್ವೋ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಕುಡಿಕೊಂಡು ಕಾರ್ ತಗೋಬೇಕಂತೆ. ನಮ್ಮ ಅಮ್ಮಂಗೆ ಹೇಳೋಕ್ಕಾಯ್ತಿಲ್ಲ. ಡೈರೆಕ್ಟಾಗಿ ಹೇಳಿದ್ರೆ ನಮ್ಮ ಅಮ್ಮಂಗೆ ಏನಾದೈತೋ ಏನೋ. ಹೇಳ್ಬಿಡ್ಲ ಡೈರೆಕ್ಟಾಗಿ, ಏನೇ ಬ್ಯಾಡವಾ? ಬ್ಯಾಡ ಅಂತ ಅನ್ನಿಸ್ತದೆ. ನೋಡೋಣ ಬಿಡು, ನಾಳೆ ಕೇಳೋಣ. ಬೋಲ್ ಖುಷಿಯಾಗೈತೆ ನಮ್ಮ ಅಮ್ಮ, ಯಾಕೆ ಇವ ಸುಮ್ಕೆನೇನೆ. ಮಗ, ಹೋಗು, ಬರ್ಬೇಕಾರೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಕಾರ್ ಹೊಡಿಸ್ಕೊಂಡು ಬಾ, ಸರಿನಾ? ಯಾವುದಕ್ಕೂ ಯೋಚನೆ ಮಾಡಬೇಡ. ನಿಮ್ಮ ಅಮ್ಮ ಯಾವಾಗೂ ನಿನ್ನ ಸಪೋರ್ಟ್ಗೆ ಇದ್ದೇ ಇರ್ತಾಳೆ. ನೋಡು, ನಿಮ್ಮ ಅಪ್ಪ ಎಲ್ಲನೂ ನನ್ನ ಮಗ ಎಲ್ಲಿ ಉದ್ಧಾರ ಆಯ್ತಾನೆ ಅಂದ್ರೂ ನಾನು ನನ್ನ ಮಗ ಉದ್ಧಾರ ಆಯ್ತಾನೆ ಅಂತ ಹೇಳ್ಬಿಟ್ಟು ದೊಡ್ಡ ಇದ್ರ ಮೇಲೆ ನೀನು ಕಳಿಸಿದ್ದೀನಿ. ನನ್ನ ಮರುವ ದಿನ ಉಳಿಸ್ಬೇಕು ಕಣ್ಮಗ ನೀನು. ಅಮ್ಮ, ಮರುವ ದಿನ ಉಳ್ಸೋಣ. ತಿಂಗಳ ದುಡ್ಡು ಕಳ್ಸು ಮಗ. ಕೂಲಿ ನಾಳಿ ಅಂತ ನಾನಂತೂ ಹೋಗಕ್ಕಿಲ್ಲಪ್ಪ. ಓ, ನೀನು ಕಳ್ಸೋ ದುಡ್ಡಾಗೆ ನೀನು ತಿನ್ಕೊಂಡು ಆರಾಮಾಗಿ ಇದ್ದು ಬಿಡ್ತೀನಿ. ಶಾನೆ ಏನು ಕಳಿಸ್ಬೇಡ, ಒಂದು 4-5 ಸಾವಿರ ಕಳಿಸು ಸಾಕು ತಿಂಗಳಿಗೆ. ನನಗೆ ತಿನ್ಕೊಂಡಿರೋಕ್ಕೆ ಎಷ್ಟು ಬೇಕಮ್ಮ, ಎಷ್ಟು ಬೇಕಾಯ್ತದೆ ಮಗ? ಇನ್ನು 4-5 ಸಾವಿರ ರೂಪಾಯಿ ಸಾಕಾಗಕ್ಕಿಲ್ವಾ? ಇಲ್ಲಿ ಕಳಿಸು, ಸರಿನಾ? ಅಪ್ಪ, ಇನ್ಮೇಲೆ ಕೂಲಿ ಹೋಗೋದಂತೂ ತಪ್ಪು ನಂದಂತೂ ಮಗ. ಆರಾಮಾಗಿರು, ಎ ಸಿನಾಗಲ್ವಾ, ಎ ಸಿ ಆನ್ ಮಾಡ್ಕೊಂಡಿರು. ಅಂಥ ಕೆಲಸಕ್ಕೆ ನೀನು ಹೋಗು, ಅವ್ನು ಹೆಂಗೋ ಕೊಡಿಸ್ತಾನೆ ನಿನ್ನ ಜೊತೆಗಾರ. ಸರಿ ಕಣಮ್ಮ, ಆಯ್ತು. ನೀನು ಹೇಳ್ದಂಗೆ ಏನೇ ಆಯಿತು ಬಿಡು. ಹೋಯ್ತೀನಿ. ಹೊಟ್ಟೆ ಕರ 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 ಅಂತ ಐತೆ. ಫೋನ್ ಮಾಡೋಗ್ತೀನಿ ಕಣಮ್ಮ, ಆಮೇಲೆ ಮಾಡ್ತೀನಿ. ಸರಿ ಮಗ, ಆಯಿತು. ಅಪ್ಪ ಸದ್ಯ ಕೊನೆಗೂ ನಾನು ಅನ್ಕೊಂಡು ಸಾಧನೆ ಮಾಡಿಬಿಟ್ಟೆ.